ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ 9ನೇ ತರಗತಿ ಪಠ್ಯಪೂರಕ ಅಧ್ಯಯನ ಉರಿದ ಬದುಕು ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಪಾಠ ಭಾಗವನ್ನು ಶಾಂತರಸ ಅವರು ಬರೆದಿರ್ತಕ್ಕಂಥದ್ದು. ಇತಿಹಾಸವನ್ನು ಸಾಹಿತ್ಯ ರೂಪದಲ್ಲಿ, ಕಥನ ರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿರ್ತಕ್ಕಂತಹ ಅನೇಕ ಜನ ಲೇಖಕರಲ್ಲಿ ಇವರು ಕೂಡ ಒಬ್ಬರು ಅಂತಕ್ಕಂತಹ ವಿಚಾರ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಈ ಕಥೆಯಲ್ಲಿ ಹೈದರಾಬಾದಿನ ನಿಜಾಮರಾಗಿರ್ತಕ್ಕಂತಹ ರಾಜರುಗಳು ಭಾರತದ ಆ ಭಾಗದಲ್ಲಿ ಇದ್ದಿದ್ದರಿಂದ ಅವರು ಸ್ವತಂತ್ರಗೊಂಡ ನಂತರವೂ, ಸ್ವತಂತ್ರಕ್ಕಿಂತ ಮುಂಚೆಯಿಂದಲೂ ಇದ್ದರು, ಸ್ವತಂತ್ರದ ನಂತರವೂ ಆ ಜಾಗವನ್ನು ಸ್ವತಂತ್ರಗೊಳಿಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಹೋರಾಟಗಳು ನಡೀತಾ ಹೋದವು. ಆ ಹೋರಾಟದಲ್ಲಿ ನಡೆದ ಒಂದು ಘಟನೆಯನ್ನು ಆಧರಿಸಿ ಉರಿದ ಬದುಕು ಎಂಬ ಪಾಠವನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಬಾಗಿಲು ಮುಚ್ಚಿತ್ತು ಅಂತಕ್ಕಂಥ ವಿಚಾರ ನಿಮಗೆ ತಿಳಿದಿರ್ತಕ್ಕಂಥದ್ದು. 1ನೇ ತರಗತಿಯಲ್ಲಿ ಹೇಳಿದ್ದೆ ಮಕ್ಕಳೇ. ತಿಪ್ಪಣ್ಣನಿಗೆ ತನ್ನ ತಂಗಿಯಾಗಿರ್ತಕ್ಕಂತಹ ಅನ್ನವನ ಮೇಲೆ ಸಿಟ್ಟಿದೆ. ಯಾಕೆಂದ್ರೆ ಅವಳು ಒಳಗಡೆ ಆತನನ್ನು ಬಿಡ್ತಾಳೆ. ಕಾರಣ ಇಷ್ಟೇ, ತನ್ನ ತಂದೆಯನ್ನು ಕೊಂದಂತಹ ವ್ಯಕ್ತಿಗಳಾಗಿರ್ತಕ್ಕಂತಹ ಕಾಶಿಮಲ್ಲಿಯವರನ್ನ ಕೊಂದು ಸೇಡನ್ನು ತೀರಿಸ್ಕೋಬೇಕು ಅಂತಕ್ಕಂತಹ ತವಕ ಅವಳಿಗೂ ಇತ್ತು. ಆದರೆ ತನ್ನ ಗಂಡ ರಾಜಕಾರರ ದೋಸ್ತಿ ಮಾಡತಕ್ಕಂಥ ವಿಚಾರವನ್ನು ಹೇಳೋದು ಬೇಡ ಅಂತಕ್ಕಂಥ ಕಾರಣಕ್ಕಾಗಿ ಆ ಮನೆಯಲ್ಲಿ ಆ ಧೈರ್ಯನೇ ಹಿಡ್ಕೊಟ್ಬಿಡ್ತಾನೆ ತಿಪ್ಪಣ್ಣನನ್ನ ಅಂತಕ್ಕಂತಹ ವಿಚಾರಗಳು ಅವಳ ತಲೆಯಲ್ಲಿದ್ದರಿಂದ ತನ್ನ ಅಣ್ಣನನ್ನ ಒಳಗಡೆ ಸೇರಿಸೋದಿಲ್ಲ. ಅಲ್ಲಿಗೆ ವಿಚಾರ ಎಲ್ಲ ವಿನಿಮಯ ಆಗುತ್ತೆ. ತಿಪ್ಪಣ್ಣನಿಗೆ ವಿಚಾರ ತಿಳಿದ ಮೇಲೆ ಹೊಟ್ಟೆ ಹಸಿತಾ ಇದೆ ಅಂದಾಗ ಆಕೆ ಒಂದು ಚೀಲದಲ್ಲಿ ಗಟ್ಟಿ ರೊಟ್ಟಿಗಳನ್ನು ಜೊತೆಗೆ ಗಟ್ಟಿ ಬೇಳೆಯನ್ನು ಕೊಡ್ತಾನೆ. ಎಲ್ಲರೂ ತಿಂದು ಬದುಕೊಂಡು ನನ್ನ ತಂದೆಯನ್ನು ಕೊಂದಂತಹ ವ್ಯಕ್ತಿಗಳನ್ನ ಕೊಂದು ಸೇಡನ್ನು ತೀರಿಸ್ಕೋ ಅಂತಕ್ಕಂತಹ ಧೈರ್ಯದ ಮಾತುಗಳನ್ನು ಅಣ್ಣನಿಗೆ ಹೇಳ್ತಾನೆ. ಆ ಚೀಲವನ್ನು ತೆಗೆದುಕೊಂಡು ಹೊರಟಂತಹ ತಿಪ್ಪಣ್ಣ ಗೋವೆ ಎನ್ನುವ ಕತ್ತಲೆ, ಆ ಕತ್ತಲೆಯಲ್ಲಿ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಊರಿನ ಒಳಗಡೆ ಪೊಲೀಸರಿದ್ದಾರೆ ಅಂತಕ್ಕಂಥ ವಿಚಾರ ತನಗೆ ಗೊತ್ತಿದೆ. ಜೊತೆಗೆ ರಾಜಕಾರರ ಒಂದು ದಂಡು ಕೂಡ ಇದೆ. ಗುಡ್ಡಕ್ಕೆ ಹೋದರೆ ಅಲ್ಲಿ ಕೂಡ ನಾನು ಬದುಕಿ ಬರ್ತಕ್ಕಂತಹ ಒಂದು ಸ್ಥಿತಿ ಇಲ್ಲ ಅಂತಕ್ಕಂಥ ವಿಚಾರ ಗೊತ್ತಿದೆ ಆತನಿಗೆ. ಓಣಿಯಲ್ಲಿ ಬೇರೆ ಮಸೀದಿ ಇದೆ, ಅಲ್ಲೂ ಕೂಡ ರಾಜಕಾರರ ಕ್ಯಾಂಪ್ ಇದೆ. ಎಲ್ಲೂ ಹೋಗಬೇಕು, ಒಂದು ಸಂಧಿ ಇತ್ತು, ಅಲ್ಲಿ ಹೋಗಿ ಅವನು ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. 1-2 ಮನೆ ದಾಟಿ ಹೋಗಿರ್ತಾನೆ. ಆ ತಕ್ಷಣ ಅವನಿಗೆ ಅನಿಸುತ್ತೆ ಹಿಂದೆ ಯಾರೋ ಇದ್ದಾರೆ ಅಂತಕ್ಕಂತಹ ವಿಚಾರ ತಿಳಿಯುತ್ತೆ. ಹಿಂದೆ ತಿರುಗಿ ನೋಡ್ತಾನೆ, ಯಾರಾದ್ರೂ ಕಂಡ್ರೆ ಬಾಂಬ್ ಎಸೆಯೋಣ ಅವ್ರ ಮೇಲೆ ಅಂತಕ್ಕಂಥ ಆಲೋಚನೆ ಮಾಡ್ತಾನೆ. ಆದರೆ ಹಿಂದೆ ಯಾರೂ ಇರೋದಿಲ್ಲ. ಮತ್ತಷ್ಟು ದೂರ ಹೋಗ್ತಾನೆ. ಹಿಂಬದಿಯಿಂದ ಬಂದಂತಹ ಶಂಕರಣ್ಣ ಅವನ 2 ಕೈಗಳನ್ನು ಬಿಗಿಯಾಗಿ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಅವನ ಹೆಗಲ ಮೇಲೆ ಕೈ ಹಾಕಿ ಓಣಿಯಲ್ಲಿ ನಾನು ಒಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಂದು ಮನೆ, ಆ ಮನೆಯಲ್ಲಿ ಚಿಮಣಿ ದೀಪ ಉರಿತಾ ಇರುತ್ತೆ. ತಿಪ್ಪಣ್ಣನಿಗೆ ಜೀವದಲ್ಲಿ ಜೀವ ಇರೋದಿಲ್ಲ. ಶಂಕರಣ್ಣ ಯಾರೆಂಬುದು ಗೊತ್ತಿತ್ತು ಆತನಿಗೆ, ತಿಪ್ಪಣ್ಣನಿಗೆ. ಈ ವಿಚಾರ ವಿನಿಮಯ ಎಲ್ಲ ಆಗ್ತಾ ಇರುತ್ತೆ. ತಿಪ್ಪಣ್ಣನ ಮನೆಗೂ ಶಂಕರಣ್ಣನ ಮನೆಗೂ ಒಂದು ರೀತಿ ವಿರಸ. ಅವರನ್ನು ಕಂಡ್ರೆ ಇವರಿಗೆ ಆಗ್ತಿರೋದಿಲ್ಲ. ಆದರೆ ರಾಜಕಾರರ
ರಾಜಕಾರಣದ ವಿರುದ್ಧವಾಗಿ ಹೋರಾಡೋದಕ್ಕೆ ಇವರಿಬ್ರು ಸ್ನೇಹ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಯಾಕೋ ಆತನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು, ಯಾಕೆ ನಾನು ನನ್ನ ವಾಂಬುಗಳನ್ನ ಶಂಕರಣ್ಣನ ಮೇಲೆ ಎಸಲಿಲ್ಲ ಅಂತ ತಿಪ್ಪಣ್ಣನಿಗೆ ಒಂದು ಯೋಚನೆ ಬಂತು. ಅಂತ ಸನ್ನಿವೇಶ ಯಾಕೋ ಬೇಡ ಅನ್ನಿಸ್ತು ಆತನಿಗೆ, ಬಿಟ್ಟ. ಅಂತ ಸಂದರ್ಭಗಳಿಗೆ ಎದುರಾದ್ರೆ ಬಾಂಬ್ ಒಗದ್ರಾಯಿತು ಅಂತಕ್ಕಂತಹ ವಿಚಾರವನ್ನ ನನ್ನ ಮನಸ್ಸಿನಲ್ಲಿ ಹೇಳ್ಕೊತಾನೆ. ಆ ಮನೆಯನ್ನು ಒಂದು ಬಾರಿ ಕಣ್ಣಾಡಿಸ್ತಾನೆ ತಿಪ್ಪಣ್ಣ. ಈ ವಿಚಾರ ನಿಮಗಾಗಲೇ ಗೊತ್ತಿದೆ, ಬಗ್ಗೆ ನಿನ್ನೆಯ ತರಗತಿಯಲ್ಲಿ ಹೇಳಿದ್ದೇನೆ. ಅಲ್ಲಿ ಒಬ್ಬ ವ್ಯಕ್ತಿ ಕಣ್ಣಿಗೆ ಬೀಳ್ತಾನೆ, ದಪ್ಪ ಮೀಸೆಯ ಕುಳ್ಳನೆ ಹಾಳು, ಹಲ್ಲು ಕೂಡ ಮುಂದೆ ಬಂದಿರತಕ್ಕಂತಹ ಒಂದು ಚಹರೆ, ನೋಡೋದಕ್ಕೆ ವಿಶ್ವಾಸ ಸೂಸುವಂತಹ ಕಣ್ಣುಗಳು ಪಳಪಳ ಹೊಳಿತಾ ಇತ್ತು. ಆದ್ರೆ ಆ ಭೀಮ್ ರೆಡ್ಡಿಗೂ ತಿಪ್ಪಣ್ಣನಿಗೂ ಪರಿಚಯ ಇರೋದಿಲ್ಲ. ಶಂಕರಣ್ಣ ಅವರಿಬ್ಬರನ್ನ ಪರಿಚಯ ಮಾಡ್ತಾರೆ. ಈತ ಭೀಮ್ ರೆಡ್ಡಿ, ಈತ ತಿಪ್ಪಣ್ಣ ಅಂತ ಹೇಳಿದಾಗ ಆ ಇಬ್ಬರು ಕೂಡ ಶಂಕರನ ಕಡೆಗೆ ನೋಡ್ತಾರೆ. ಆ ವಿಚಾರ ಎಲ್ಲವನ್ನ ನೆನ್ನೆ ತಿಳ್ಕೊಂಡಿದ್ವಿ. ಇಬ್ಬರ ಮುಖದ ಮೇಲೂ ಕೂಡ ನಗು ಮೂಡುತ್ತೆ. ಆದರೆ ಇವರಿಬ್ಬರು ಕೂಡ ತುಂಗಭದ್ರಾ ನದಿಯ ತೀರದಲ್ಲಿ, ದಂಡೆಯಲ್ಲಿ ಬೇರೆ ಬೇರೆ ಶಿಬಿರದಲ್ಲಿ ಇಟ್ಕೊಂಡು ದೊಡ್ಡ ಆಕ್ರಮಣಗಳನ್ನು ಮಾಡ್ತಿದ್ದಂತಹ ಬಲಶಾಲಿ ವ್ಯಕ್ತಿಗಳು ಇವರಿಬ್ಬರು ಕೂಡ. ಇವರನ್ನು ಕಂಡ್ರೆ ಪೊಲೀಸರು, ರಾಜಕಾರರು ಹೆದರುತ್ತಿದ್ದಂತಹ ಒಂದು ಕಾಲ ಇತ್ತು. ಆದರೆ ಇವತ್ತು ಇವರೇ ಹೆದರಿ ಬದುಕುವಂತಹ ಸ್ಥಿತಿ ಇವರಿಗೆ ಬಂದಿದೆ. ಹಾಗಾಗಿ ಇವತ್ತು ಈ ಸ್ಥಿತಿ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ತಿಪ್ಪಣ್ಣ ಕೋಣೆಯ ತುಂಬ ಕಣ್ಣಾಡಿಸಿ ಶಂಕರಣ್ಣನ ನೋಡಿ ಆ ನೋಟದಲ್ಲಿ ಏನೇನೋ ಪ್ರಶ್ನೆಗಳು ಹೊಡಿತಾ ಇತ್ತು ಅವನಿಗೆ. ಯಾರ ಮನೆ ಇರ್ಬೋದು, ಯಾರಿರ್ಬೋದು, ಯಾಕೆ ಇಲ್ಲಿ ಇದ್ದಾರೆ ಇವರು ಅಂತ. ಆಗ ಒಂದೊಂದಾಗಿ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಇದು ನನ್ನ ಮನೆಯಲ್ಲ ತಿಪ್ಪಣ್ಣ, ಮನೇನ 4 ತಿಂಗಳ ಹಿಂದೆ ರಾಜಕಾರರು ಸುಟ್ಟುಬಿಟ್ರು. ನನ್ನ ಮನೇನ ಇದ್ದವು ಬಾಕಿ ನನ್ನವ್ವ, ಅವನು ಕೂಡ 30 ವರ್ಷ ತೀರ್ಕೊಂಡ್ಳು. ನಾನೊಬ್ಬನೇ ಊರಾಗ ಕ್ಷೌರ ಮಾಡಿಕೊಂಡು ಕಾಲ ಕಳೀತಿದ್ದೆ. ಕೈ ಬಾಯಿ ಸುಟ್ಕೊಂಡು ಊಟ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ. ಹಂಗೂ ಹಿಂಗೂ ಜೀವನ ನಡೆಸ್ತಿದ್ದೆ. ಆದರೆ ಈ ರಾಜಕಾರಣ ಹಾವಳಿ ಹೆಚ್ಚಾಯ್ತಲ್ಲ, ನನಗೆ ಸುಮ್ಮನೆ ಕುಂದ್ರಕ್ಕಾಗಲಿಲ್ಲ. ಅದಕ್ಕೆ ನಾನು ಬೆಟ್ಟದೂರು ಗೌಡ್ರ ಜೊತೆ ಸ್ನೇಹ ಮಾಡಿದೆ. ತಿರುಗಾಡೋದಕ್ಕೆ ಮಾಡೋದು ಹೋದೆ. ಹೇಳಿ ಕೇಳಿ ಗೌಡ್ರು ಅವರು ಎಷ್ಟು ಶಕ್ತಿವಂತರು, ಎಷ್ಟು ಧೈರ್ಯವಂತರು ಅಂದ್ರೆ ಒಬ್ಬೊಬ್ಬರೇ ಹೋಗಿ ರಾಜಕಾರಣ ಶಿಬಿರದ ಮ್ಯಾಗ ಒಗದು ಬರ್ತಿದ್ರು. ಇಲ್ಲಿದಾರಂದ್ರೆ ಅಲ್ಲಿ, ಅಲ್ಲಿದಾರಂದ್ರೆ ಇಲ್ಲಿ, ಯಾವ ಕೈಗೂ ಸಿಗ್ತಿರ್ಲಿಲ್ಲ. ಅಂತಹ ಚತುರ ವ್ಯಕ್ತಿ ಈ ಬೆಟ್ಟದೂರ ಗೌಡರು. ಹೀಗೆ ಏನಾಯ್ತು, ಈ ತರದ ಕೆಲಸ ಮಾಡ್ತಿದ್ದಂತಹ ಬೆಟ್ಟದೂರು ಗೌಡರ ಮೇಲೆ ಒಂದು ವಾರೆಂಟ್ ಬಂತು. ಆ ವಾರೆಂಟ್ ಅಲ್ಲಿ ಆತನನ್ನ ಗುಂಡಿಟ್ಟು ಕೊಲ್ಲಿ ಅಂತ ಅದು ತಿಳಿದಂತಹ ಬೆಟ್ಟದೂರು ಗೌಡರು ಒಳ್ಳೆ ದಾಟಿ ಹೋಗಿ ಬಿಟ್ರು. ನಾನು ಊರಿಗೆ ಹೋದೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ನನ್ನ ವಿಚಾರ, ಬೆಟ್ಟದೂರು ಗೌಡ್ರ ಜೊತೆ ಇರ್ತಕ್ಕಂಥ ವಿಚಾರ ಅವರೆಲ್ಲ ಹಬ್ಬಿತ್ತು. ಆ ರಾಜಕಾರರು ಬೂಟ್ನಾಗೆ ಒದ್ರು, ನನ್ನೆಲ್ಲವನ್ನ ಆಯಾಸ ಮಾಡಿ, ಗಾಯಗಳನ್ನು ಮಾಡಿ, ಸುಸ್ತು ಮಾಡಿ, ಸಹಾಯ ಹೊಡೆದು ನನ್ನ ಮನೆ ಬೆಂಕಿ ಇಟ್ಟರು. ನನ್ನ ಮನೆ ಮುಂದಿನ ಬೇವಿನ ಮರದ ಕೆಳಗಡೆ ನನ್ನನ್ನ ಬಿಸಾಕಿದ್ರು. ಮೈಯೆಲ್ಲ ಬ್ಯಾನ್ ಆಗಿತ್ತು, ಬದ್ರಿ ಸುಸ್ತಾಗಿತ್ತು. ನೀರ ಬಾಯಾರಿಕೆ, ಹಸಿವು ತಾಳಲಾರದೆ ಕಿರ್ಚಿಕೊಂಡೆ. ರಾಜಕಾರಣಿಗೆ ಎಡಹಂಜಿ ಯಾರು ಸರಿ ಬರಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಇಲ್ಲೇ ಇದೆ
ಕೊಲೆಯಾಗಿದ್ದೆ, ಈ ಜಾಗದಾಗಿದ್ದೆ. ಇದು ಯಾರ ಮನೆಯಪ್ಪ ಅಂದ್ರೆ ಮಾದ್ರ ದುರ್ಗಪ್ಪನ ಮನೆ. ಈ ದುರ್ಗಪ್ಪನ ಮನೆಯಲ್ಲಿ ಇವತ್ತು ಇದ್ದೀನಿ ನಾನು ಅಂತಕ್ಕಂಥ ವಿಚಾರವನ್ನ, ಈ ಮನೆಯ ವಿವರಣೆಯನ್ನ ಶಂಕರಪ್ಪನವರು ಯಾರಿಗೆ ಹೇಳ್ತಾ ಇದ್ದಾರೆ? ತಿಪ್ಪಣ್ಣನಿಗೆ ಹೇಳ್ತಾರೆ. ಉಳಿದ ಭಾಗವನ್ನ ನಾವಿವತ್ತು ನೋಡೋಣ. ಆತ ಹೊತ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ದ. ಎಚ್ಚರಾದಾಗ ತಂಬಿಗೆ ಬಾಯಿಗಿಟ್ಟು ಕುಡಿ ಅಂತ ನಾನು ಆತನನ್ನೇ ನಿಟ್ಟಿಸಿ ನೋಡಿದೆ. ಕುಡಿತಮ್ಮ, ಜೀವ ಬದುಕಲಿ ಮೊದಲು. ಜೀವಕ್ಕೆ ಯಾವ ಕುಲಾನೂ ಇಲ್ಲ. ಗಾಳಿಗೆ ಕುಲ ಅದೇನು ತಮ್ಮ, ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕೆ ಕುಲ ಅದೇನು, ಅದು ನಾವು ಮಾಡಿಕೊಂಡದ್ದು ಕುಡಿ ಅಂದ. ಘಟ ಘಟ ತಂಬಿಗೆ ನೀರು ಕುಡ್ದೆ. ದುರ್ಗಪ್ಪ ಒಳಗೆ ಹೋಗಿ ಕಟ್ಟಿ ರೊಟ್ಟಿ, ಖಾರ ಪುಡಿ, ಒಂದೀಟ್ ಎಣ್ಣೆ, ಉಳ್ಳಾಗಡ್ಡೆ ತಂದು ಉಂಡಿಟ್ಟ, ತಿನ್ನು ಅಂತ. ಆತನ ಮಾರೆ ನೋಡಿದೆ. ಕುಲ ಮರ್ತು ಬಿಡು, ತಿನ್ನು ಅಂತ. ಒಂದೆರಡು ಬಸವಣ್ಣನವರ ವಚನ ಹೇಳ್ದ. ಕಕ್ಕಯ್ಯನ ಮನೆಯಾಗ ಬಸವಣ್ಣ ಉಂಡದ್ದು ಹೇಳಿದ. ಆತ ಊರಾಗ ಯಾಕೆ ನಾಲ್ಕು ಹಳ್ಳಿಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ಅವನೊಬ್ಬ ಗಾಂಜಿ ಹುಕ್ಕ ಅಂತ ನಾ ತಿಳ್ಕೊಂಡಿದ್ದೆ. ಈಗದು ತಪ್ಪನಿಸಿತು. ಆತ ಬಹಳ ದೊಡ್ಡ ಮನುಷ್ಯ ಅನಿಸಿತು. ಆತ್ಮೆ ರೊಟ್ಟಿ ಮುರಿದು ಎಣ್ಣೆಯ ಖಾರ ಪುಡಿ ಕಲಸಿ ಬಾಯಿಗಿಟ್ಟ. ಏನು ರುಚಿ ಇತ್ತದೋ. ಗಪ ಗಪ 2 ರೊಟ್ಟಿ ತಿಂದು ಹಂಗೆ ಕಾಲು ಚಾಚ್ ಮಲಗಿದೆ. ಅವನ ಕಥೆಯನ್ನು ಹೇಳ್ತಾರೆ ಶಂಕರಣ್ಣ. ಇದು ದುರ್ಗಪ್ಪನ ಮನೆ, ಮಾದರ ದುರ್ಗಪ್ಪನ ಮನೆ. ಆತ ನಮ್ಮ ಮನೆಯ ಮುಂದೆ ಇರ್ತಕ್ಕಂಥ ಬೇವಿನ ಮರದ ಕೆಳಗಡೆ ಬಿದ್ದಿರೋದನ್ನ ನನ್ನನ್ನ ಒತ್ಕೊಂಡು ಬಂದು ಇಲ್ಲಿ ಮಲಗಿಸ್ದ. ಈಗ ಇದೀವಲ್ಲ ನಾವು ಈ ಜಾಗದಲ್ಲಿ ಮಲಗಿಸಿದ್ದ. ಎಚ್ಚರಾದಾಗ ತಂಬಿಗೆ ಬಾಯಿಗಿಟ್ಟು ಕುಡಿ ಅಂತ. ತಂಬಿಗೆ ಒಂದು ಪಾತ್ರೆ, ಆ ಪಾತ್ರೆಯಲ್ಲಿರ್ತಕ್ಕಂತಹ ನೀರನ್ನು ತಂದು ಬಾಯಿಗಿಟ್ಟು ಕುಡಿ ಅಂತ. ನಾ ಆತನನ್ನೇ ದಿಟ್ಟಿಸಿ ನೋಡಿದೆ. ದಿಟ್ಟಿಸಿ ದೃಷ್ಟಿಸಿ, ದೃಷ್ಟಿ ದಿಟ್ಟಿ ತತ್ಸಮ ತದ್ಭವಕ್ಕೆ ಬರ್ತದೆ. ನಾನು ನೀರು ಕೊಟ್ಟಾಗ ಕುಡಿಯೋದು ಬಿಟ್ಟು ಆತನನ್ನೇ ನೋಡಿದೆ. ಯಾಕೆ? ಅವನೊಬ್ಬ ಕೆಳವರ್ಗದ ವ್ಯಕ್ತಿ ಅಂತಕ್ಕಂತಹ ಮನೋಭಾವನೆ ನನ್ನಲ್ಲಿತ್ತು ತಿಪ್ಪಣ್ಣ. ಹಾಗಾಗಿ ನಾನು ಅವನನ್ನ ದಿಟ್ಟಿಸಿ ನೋಡಿದೆ. ಆಗ ಅವನು ಹೇಳ್ದ, ಕುಡಿ ತಮ್ಮ, ಕುಡಿ. ಜೀವಕ್ಕೆ ಜೀವ ಬದುಕಲಿ ಮೊದಲು. ಕುಡಿತಮ್ಮ, ಕುಡಿ. ಜೀವ ಬದುಕಲಿ ಮೊದಲು. ಮೊದಲನೇದಾಗಿ ನೀನು ಜೀವ ಬದುಕಬೇಕು ಅಂದ್ರೆ ನೀರು ಕುಡಿ. ಜೀವಕ್ಕೆ ಯಾವ ಕುಲಾನೂ ಇಲ್ಲ. ಜೀವ ಕುಲ ಇದೆ ಮಕ್ಕಳೇ? ಇಲ್ಲ. ಯಾವ ಜೀವಕ್ಕೂ ಕುಲ ಇಲ್ಲ. ಗಾಳಿಗೆ ಕುಲ ಅದೇನು ತಮ್ಮ? ಈ ಗಾಳಿಗೆ ಇಂತಹ ಜಾತಿದು ಇಂಥ ಕುಲದ್ದು ಅಂತ ಏನಾದ್ರೂ ಗಾಳಿಗೆ ಕುಲ ಇದೆ ತಮ್ಮ? ಇಲ್ಲ ತಮ್ಮ. ನೀರಿಗೆ ಕುಲ ಅದೇನು ತಮ್ಮ? ನೀರಿಗೆ ಇದು ಇವ್ರ ಮನೆದು, ಇದು ಇವ್ರ ಮನೆದು, ಇದು ಈ ಜಾತಿದು ಅಂತ ಏನಾದ್ರು ಕುಲ ಇದೆಯಾ ತಮ್ಮ? ನೀರಿಗೂ ಕೂಡ ಕುಲ ಇಲ್ಲ ತಮ್ಮ. ನೆಲಕ್ಕೆ ಕುಲ ಅದೇನು? ಇದು ಇವ್ರ ನೆಲ ಅವ್ರ ನೆಲ ಅಂತ ಏನಾದ್ರು ನೆಲಕ್ಕೆ ಕುಲ ಅದೇನು? ಕುಲಕ್ಕೆ ನೆಲಕ್ಕೂ ಕೂಡ ಕುಲ ಇಲ್ಲ ತಮ್ಮ. ಅದು ನಾವು ಮಾಡಿಕೊಂಡದ್ದು, ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ತಮ್ಮ. ಅದನ್ನ ಕುಡಿ ಅಂತ ಹೇಳಿ ಅಂದ. ಘಟ ಘಟ ತಂಬಿಗೆ ನೀರು ಕುಡ್ದೆ. ಎಷ್ಟು ಆಯಾಸ ಆಗಿತ್ತು ಅಂದ್ರೆ ಶಂಕರಣ್ಣನಿಗೆ. ಮತ್ತೆ ಆ ರಾಜಕಾರ ಹೊಡೆತಗಳನ್ನ ತಿಂದು ಆಯಾಸ ಆಗಿ ಜ್ಞಾನ ತಪ್ಪಿ ಬಿದ್ದಿದ್ದಂತಹ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವನು ಮನೆಯಾಗಿಟ್ಟು ಅವನ ಸೌಕರ್ಯಗಳನ್ನು ಮಾಡ್ತಾ ಇದ್ದಾನೆ. ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಜಾತಿಯ ಭಾವನೆ ಇತ್ತಲ್ಲ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಆ ತರಹದ ಜಾತಿಯನ್ನ ಮೀರಿದ ಮಾತುಗಳನ್ನು ಹಾಡ್ತಾ ಇದ್ದಾನೆ. ಮಕ್ಕಳೇ ನೋಡಿ ಎಷ್ಟು ಚೆನ್ನಾಗಿದೆ. ಕುಲ ಅದೇನು ತಮ್ಮ? ಜೀವಕ್ಕೆ ಕುಲ ಯಾವ ಕುಲ?
ಇಲ್ಲ. ಗಾಳಿಗೆ ಕುಲಾದೇನು ತಮ್ಮ, ನೀರಿಗೆ ಕುಲಾದೇನು ತಮ್ಮ, ನೆಲಕ್ಕೆ ಕುಲಾದೇನು ತಮ್ಮ, ಅದು ನಾವು ಮಾಡ್ಕೊಂಡಿದ್ದು, ಕುಡಿ ಅಂತ ಹೇಳಿ ಅವನಿಗೆ ನೀರು ಕೊಟ್ಟು ಕುಡಿಸ್ತಾನೆ. ಘಟ 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 ಮಕ್ಕಳೇ, ಘಟ ಘಟ. ಇದನ್ನ ನೀವು ಚೆನ್ನಾಗಿದೆ ಅಂತ ಇಟ್ಕೊಳ್ರಿ. ತಂದೆಗೆ ನೀರು ಕುಡ್ದೆ ದುರ್ಗಪ್ಪ ಒಳಗೆ ಹೋಗಿ ಕಟ್ಟಿ ರೊಟ್ಟಿ, ಖಾರ ಪುಡಿ, ಒಂದಿಟ್ಟು ಎಣ್ಣೆ, ಉಳ್ಳಾಗಡ್ಡೆ ತಂದು ಮುಂದಿಟ್ಟ. ನೋಡಿ ಎಷ್ಟು ಚೆನ್ನಾಗಿದೆ ಉತ್ತರ ಕರ್ನಾಟಕದ ತಿನಿಸುಗಳು. ಕಟ್ಟಿ ರೊಟ್ಟಿ, ಕಟಕಲು ರೊಟ್ಟಿ ಅಂತ ಹೇಳ್ತಾರೆ ಮಕ್ಕಳೇ ಉತ್ತರ ಕರ್ನಾಟಕದಲ್ಲಿ. ಕಟ್ಟಿ ರೊಟ್ಟಿ, ಖಾರ ಪುಡಿ, ಖಾರದ ಪುಡಿ, ಖಾರದ ಪುಡಿಗೆ ಎಣ್ಣೆ ಕಲಿಸ್ಕೊಂಡು ತಿಂದ್ರೆ ಖಾರ ಹೊಡೆಯುತ್ತೆ ಅಂತಕ್ಕಂತಹ ಕಾರಣಕ್ಕೆ ಖಾರದ ಪುಡಿಗೆ ಎಣ್ಣೆ ಹಾಕೊಂಡು ತಿಂತಕ್ಕಂಥದ್ದು ಮಕ್ಕಳೇ. ಉಳ್ಳಾಗಡ್ಡೆ ಅಂದ್ರೆ ಮಕ್ಕಳೇ ಈರುಳ್ಳಿ ತಂದು ಮುಂದಿಟ್ಟ. ಹೊಟ್ಟೆ ಹಸಿವಿದೆ, ಬಾಯಾರಿಕೆ ಇದೆ, ನೋವಿದೆ, ಸಂಕಟ ಇದೆ, ಇದೆಲ್ಲವನ್ನ ಮರೆಯಿಸುವ ರೀತಿಯಲ್ಲಿ ಈ ದುರ್ಗಪ್ಪನ ಮಾತುಗಳಿವೆ. ಆ ಮಾತುಗಳಿಂದ ಅವನ ಮನಸ್ಸಿನಲ್ಲಿ ಬದಲಾವಣೆ ಆಗಿ ನೀರು ಕುಡಿದಿದ್ದಾನೆ. ಈಗ ಹೊಟ್ಟೆ ಹಸಿವನ್ನು ನೀಗಿಸ್ಲಿಕ್ಕೆ ಕೂಡ ಆಹಾರವನ್ನು ಕೊಟ್ಟಿದ್ದಾನೆ. ಕೊಟ್ಟು ನೋಡ್ತಾ ಇದ್ದಾನೆ, ನೋಡಿ ಮಕ್ಕಳು ಏನ್ ತಂದು ಕೊಟ್ಟಿದ್ದಾನೆ. ಕಟ್ಟಿ ರೊಟ್ಟಿ, ಖಾರ ಪುಡಿ, ಒಂದೀಟ ಎಣ್ಣೆ, ಉಳ್ಳಾಗಡ್ಡೆ ತಂದು ಒಂದಿಟ್ಟ. ತಿನ್ನುವಂದ ತಕ್ಷಣ ಆತನ ಮಾರೆ ನೋಡಿದೆ ನಾನು. ಏನು ಮಕ್ಕಳು ಮಾರೆ ಅಂದ್ರೆ ಮುಖ. ಮೋರೆ ನೋಡಿದೆ. ಮೋರೆ ನೋಡಿದ ತಕ್ಷಣ ಆತ ಹೇಳಿದ್ದು ಒಂದೇ ಮಾತು ಮಕ್ಕಳೇ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕುಲ ಮರ್ತ್ಬಿಡು, ತಿನ್ನುವಂದ. ನೀನು ಕುಲವನ್ನ ಮರ್ತ್ಬಿಡು, ಸುಮ್ಮನೆ ಊಟ ಮಾಡುವಂದ. ಅದರ ಜೊತೆಗೆ ಹೇಳ್ತಾನೆ, ಕುಲ ಅಂದ್ರೆ ಜಾತಿ, ವರ್ಗ, ಧರ್ಮವನ್ನ ಮರ್ತ್ಬಿಡು, ನೀನು ತಿನ್ನು ಅಂತ ಹೇಳ್ತಾನೆ. ಅದರ ಜೊತೆಗೆ ಒಂದೆರಡು ಬಸವಣ್ಣನವರ ವಚನ ಹೇಳ್ದ. ಎಷ್ಟೊಂದು ವಚನಗಳಿದಾವೆಲ್ವ ಮಕ್ಕಳೇ ಬಸವಣ್ಣನವರ ವಚನಗಳು. ಆ ಜಾತಿಯ ಬಗ್ಗೆ, ನಿಂದನೆಯ ಬಗ್ಗೆ, ಸಮಾಜವನ್ನು ಒಗ್ಗೂಡಿಸುವ ಬಗ್ಗೆ ಅನೇಕ ವಿಧವಾದಂತಹ ವಚನಗಳನ್ನ ಬಸವಣ್ಣ ಬರೆದಿದ್ದಾನೆ ಮಕ್ಕಳೇ. ಅದರ ಜೊತೆಗೆ ಹೇಳ್ತಾನೆ ಮಕ್ಕಳೇ, ಕಕ್ಕಯ್ಯನ ಮನೆಯಾಗ ಬಸವಣ್ಣ ಉಂಡದ್ದು ಹೇಳಿದ. ಕೀಳು ವರ್ಗದ ಕಕ್ಕಯ್ಯನ ಮನೆಯಲ್ಲಿ ಬಸವಣ್ಣ ಊಟ ಮಾಡಿರ್ತಕ್ಕಂತಹ ವಿಚಾರವನ್ನ ದುರ್ಗಪ್ಪ ಶಂಕರಣ್ಣನಿಗೆ ಹೇಳ್ತಾನೆ ಮಕ್ಕಳೇ. ಆತ ಊರಾಗ ಹಳ್ಳಿಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ನೋಡಿ ಮಕ್ಕಳೇ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ದುರ್ಗಪ್ಪ ಆತ ಊರಾಗ ಯಾಕೆ ಅಲ್ಲ, ಹಳ್ಳಿಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ಎಲ್ಲವನ್ನ ತಿಳಿದವನು ಅಂತ ಹೆಸರು ಮಾಡಿದ್ದ. ಅವನೊಬ್ಬ ಗಾಂಜಿ ಮುಖ, ಬರೀ ಹೊಗಳೆ ಮಾತುಗಳನ್ನ ಆಡ್ತಕ್ಕಂತಹ ವ್ಯಕ್ತಿ ಅಂತ ನಾ ತಿಳ್ಕೊಂಡಿದ್ದೆ. ಇಷ್ಟು ದಿವಸ ಶಂಕರಣ್ಣ ದುರ್ಗಪ್ಪನ ಬಗ್ಗೆ ಒಂದು ಬೇರೆ ಅಭಿಪ್ರಾಯ ಇತ್ತು ಮಕ್ಕಳೇ. ಆದ್ರೆ ಕೆಲವು ಜನ ಕಳ್ಳ್ಯಾಗ ದುರ್ಗಪ್ಪನನ್ನ ವೇದಾಂತಿ ಅಂತ ಕರಿತಿದ್ರು ಕೂಡ ಗಾಂಜಿ ಮುಖ, ಸುಮ್ಮನೆ ಹೊಗಳೆ ಮಾತುಗಳನ್ನ ಆಡ್ತಾನೆ, ಅವನೊಬ್ಬ ವ್ಯರ್ಥ ಮನುಷ್ಯ ಅಂತ ಅನ್ಕೊಂಡಿದ್ದೆ. ಈಗದು ತಪ್ಪೆನಿಸಿತು. ಈಗ ನನಗೆ ಅದು ಏನನ್ಸಿದೆ, ತಪ್ಪು ಅಂತ ಅನ್ನಿಸ್ತಾ ಇದೆ. ಆತ ಬಹಳ ದೊಡ್ಡ ಮನುಷ್ಯ ಅನಿಸಿತು. ದುರ್ಗಪ್ಪ ದೊಡ್ಡ ಮನುಷ್ಯ. ನೋಡಿ, ಹಣ, ಐಶ್ವರ್ಯ ಇದ್ರೆ, ಒಳ್ಳೆ ಬಟ್ಟೆ ಇದ್ರೆ ಅವರೆಲ್ಲ ನಿಜವಾಗ್ಲೂ ದೊಡ್ಡ ಮನುಷ್ಯರು ಮಕ್ಕಳೇ. ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಸಹಾಯ, ಕಷ್ಟಕ್ಕೆ ಸ್ಪಂದಿಸುವಂತಹ ಮನೋಭಾವನೆ, ಇನ್ನೊಬ್ಬರ ನೋವಿನಲ್ಲಿ ಪಾಲುದಾರಿಕೆ ಆಗ್ತಕ್ಕಂತಹ ವ್ಯಕ್ತಿತ್ವ, ಒಳ್ಳೆಯ ವಿಚಾರಗಳನ್ನ ತಿಳಿಸುವಂತಹ ಒಂದು ಮನಸ್ಥಿತಿ ಇದ್ರೆ ಅವರು ನಿಜವಾದ ದೊಡ್ಡ ಮನುಷ್ಯರ ಮಕ್ಕಳು. ಅಂತಹ ಸ್ಥಿತಿ ಯಾರಲ್ಲಿದೆ? ದುರ್ಗಪ್ಪನಲ್ಲಿದೆ. ಅದು ಶಂಕರಣ್ಣನಿಗೆ ಯಾವತ್ತು ತಿಳಿತದೆ ಮಕ್ಕಳೇ. ಆತ ಬಹಳ ದೊಡ್ಡ ಮನುಷ್ಯ ಅನಿಸ್ತು. ಆತ್ನೆ ರೊಟ್ಟಿ ಮುರಿದು ಎಣ್ಣೆಯಾಗ ಖಾರ ಪುಡಿ ಕಲಸಿ ಬಾಯಿ ಬಿಟ್ಟ. ನೋಡಿ, ಅವನು
ತಿನ್ನಲಿಕ್ಕೂ ಕೂಡ ಮುಜುಗರ, ಜೊತೆಗೆ ಆಯಾಸ, ಕೈಕಾಲುಗಳು ಬರುತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ದುರ್ಗಪ್ಪನೇ ರೊಟ್ಟಿ ಮುರಿದು ಖಾರದ ಪುಡಿಗೆ ಎಣ್ಣೆ ಹಾಕಿ ಕಲಸಿ ಶಂಕರಣ್ಣನ ಬಾಯಿಗಿಟ್ಟ. ಬಾಯಿಗಿಟ್ಟಿದ್ದ ಏನ್ ರುಚಿ ಅಂತೀಯ? ಗಪ ಗಪ. ಇನ್ನೊಂದು ಪದ ಗಮನಿಸಿ, ತಿನ್ಬೇಕಾದ್ರೆ ಬರ್ತಕ್ಕಂಥ ಶಬ್ದ ಕೇಳಿದ್ರಲ್ಲ, ಗಪ ಗಪ. ಎರಡು ರೊಟ್ಟಿ ತಿಂದೆ ಹಂಗೆ ಕಾಲ್ ಚಾಚಿ ಮಾಡಿದ್ದೆ. ಅಷ್ಟೊತ್ತು ಅವನಿಗೆ ಎಚ್ಚರಿರಲಿಲ್ಲ. ಹಸಿವು ಬಾಯಾರಿಕೆಯಿಂದ ಜ್ಞಾನ ತಪ್ಪಿದ್ದ. ಈಗ ಅವನಿಗೆ ತೃಪ್ತಿಯಾಗಿದೆ, ನೆಮ್ಮದಿಯಾಗಿದೆ, ಹೊಟ್ಟೆ ಹಸಿವು ನೀಗಿದೆ, ಬಾಯಾರಿಕೆ ಕಡಿಮೆಯಾಗಿದೆ. ಈಗ ಅವನಿಗೆ ಸಂತೋಷದ ನಿದ್ದೆ. ಕಾಲನ್ನ ಚಾಚಿ ಮಲಗ್ತಾನೆ. ಒಳ್ಳೆಯ ಪ್ರಶಾಂತವಾದಂತಹ ಒಂದು ವಾತಾವರಣ. ಕಾಲು ಚಾಚಿ ಮಲಗಿಬಿಟ್ಟೆ ಅಂತ ತನ್ನ ಕಷ್ಟದ ದಿನದಲ್ಲಿ ಸಹಾಯವನ್ನು ಮಾಡಿದ ದುರ್ಗಪ್ಪನ ಬಗ್ಗೆ ಹೊಗಳಿ ಹೇಳ್ತಿರ್ತಕ್ಕಂತಹ ಮಾತುಗಳು ಮಕ್ಕಳೇ. ಅವತ್ತಿನಿಂದ ಈ ಕೋಣೆ ನಮ್ದಾಯ್ತು. ನಾನು ರಾತ್ರಿ ಕಣ್ ತಪ್ಪಿಸಿ ಹೊಳೆ ದಾಟಿ ಹೋಗ್ತೀನಿ, ಕೆಲವು ದಿನ ಅಲ್ಲಿರ್ತೀನಿ, ಮತ್ತೆ ಇಲ್ಲಿಗೆ ಬರ್ತೀನಿ. ನಾನು ಯಾವತ್ತಿಂದ ಈ ಕೋಣೆ ನಮ್ದು. ನಾನು ರಾತ್ರಿ ಕಣ್ ತಪ್ಪಿಸಿ, ಎಲ್ಲರ ಕಣ್ ತಪ್ಪಿಸಿ, ರಾಜಕಾರರ ಪೊಲೀಸರ ಕಣ್ ತಪ್ಪಿಸಿ ನಮ್ಮೂರಿಗೆ ಹೋಗ್ತೀನಿ, ಹೊಳೆ ದಾಟಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ, ಇಲ್ಲೇ ಉಳ್ಕೋತೀನಿ. ನನ್ನ ಜೊತೆಗೆ ಶಿಬಿರದವರು ಬರ್ತಾರೆ. ದುರ್ಗಪ್ಪನ ಕೋಣೆಯೇ ಎಲ್ಲರಿಗ ಆಶ್ರಯ. ನಾನು ಕೂಡ ಒಂದು ಶಿಬಿರವನ್ನು ಕಟ್ಟಿದ್ದೀನಿ, ಶಂಕರಣ್ಣ. ಆ ಶಿಬಿರದವರು ಕೂಡ ಬರ್ತಾರೆ. ಎಲ್ಲರಿಗೂ ದುರ್ಗಪ್ಪನ ಕೋಣೆಯೇ ಆಶ್ರಯ. ಇದರ ಬದಿಯಾಗ ಇನ್ನೊಂದು ಕೋಣೆ, ಅದರ ಮುಂದ ಒಂದು ಜೋಪಡಿ. ಅಲ್ಲಿ ದುರ್ಗಪ್ಪ ಇರ್ತಾನ ಹೆಂಡ್ರು ಮಕ್ಕಳ ಜೊತೆಗೆ. ಮಕ್ಕಳು ದುಡಿತಾರ, ಆತ ಭಜನೆ ಮಾಡ್ತಾನ, ತತ್ವಪದ ಹಾಡ್ತಾನ. ರಾತ್ರಿ ತುಂಬ ಏಕದಾರಿ ಹಿಡಿದು ಹಾಡ್ತಾ ಕುಂತಿರ್ತಾನ. ನಾವು ಇಲ್ಲಿ ಇರೋದು ಯಾರಿಗೂ ಸುಳಿವು ಹತ್ತಂಗೆ. ಭಾಳ ಸಾರಿ ದುರ್ಗಪ್ಪ ತಂದುಕೊಟ್ಟದ್ದೇ ನಮ್ಮ ಊಟ. ನಾವು ಸಿಕ್ಬಿಟ್ರೆ ನಿಮ್ಗೂ ದುರ್ಗತಿ ದುರ್ಗಪ್ಪ ಅಂದ್ರೆ ಆಗ್ಲಿ. ನಮ್ಗಂತ ಪ್ರಾಣದ ಹಂಗೆ ತೊರೆದು ದೇಶಕ್ಕಾಗಿ ಆಗ್ಲಿ, ನಮ್ಮ ಮಕ್ಕಳಾಗ್ಲಿ ಏನು ಮಾಡಿಲ್ಲ. ಈಗ ಇಷ್ಟಾದರೂ ನಮ್ಮಿಂದ ಆಗ್ತದಲ್ಲ. ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇನು. ಆದರೂ ಈ ಹೋರಾಟದಾಗ ನಿಜ ಮಾತ್ರ ಹೆಸರಿಲ್ದಂಗ ಆಗೋದು ಕರಿ. ಗೆಲುವು ನಮ್ಗೆ. ಬದುಕಿದ್ರೆ ಸ್ವಾತಂತ್ರ್ಯ ನೋಡೋಣ ಹೆಂಗಿರ್ತದ. ಸತ್ರ ದೇಶಕ್ಕಾಗಿ ಸತ್ತ ಅಂತಾರ. ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ. ಅದು ಪುಣ್ಯದ ಕೆಲಸ. ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಅಂದ. ಆಗಾಗ ಆತ ಇಂಥ ಮಾತು ನಮಗೆ ಹೇಳ್ತಿರ್ತಾನ. ಅವನು ಕೇಳಿ ನಮ್ಮ ಕೈ ಕಾಲು ಉಕ್ಕಿನಂಗ ಆಗ್ತಾವ. ಒಂದೇ ಉಸಿರಿಗೆ ಶಂಕರಣ್ಣ ನುಡಿದ. ಎಷ್ಟು ಸುಂದರವಾದ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆಯೂ ಕೂಡ ಮುಖ್ಯ ಆಗ್ತದೆ ಮಕ್ಕಳೇ. ಅದೇ ಇಲ್ಲಿ ನಮ್ಗೆ ಕಾಣಿಸ್ತಿರ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನನ್ನ ಜೊತೆಗೆ ಶಿಬಿರದವರು ಬರ್ತಾರೆ. ದುರ್ಗಪ್ಪನ ಕೋಣೆನೇ ಎಲ್ಲರಿಗೆ ಆಶ್ರಯ. ನನ್ನ ಜೊತೆಗೆ ಯಾರು ಬರ್ತಾರೆ? ಶಿಬಿರದವರು ಬರ್ತಾರೆ. ಆ ಶಿಬಿರದ ಮನೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ದುರ್ಗಪ್ಪನ ಮನೆಯೇ ಆಶ್ರಯ. ಇದರ ಬದಿಯಾಗ ಇದರ ಪಕ್ಕದಾಗ ಇನ್ನೊಂದು ಕೋಣೆ ಆಗ. ಇದು ಒಂದು ಕೋಣೆ, ಅದು ಇನ್ನೊಂದು ಕೋಣೆ. ಅದರ ಮುಂದೆ ಒಂದು ಜೋಪಡಿ ಅಂದ್ರೆ ಒಂದು ರೀತಿ ಶೀಟ್ಗಳನ್ನು ಹಾಕೊಂಡು ಉಳ್ಕೊಳ್ಳಿಕ್ಕೆ ಮಾಡ್ಕೊಂಡಿರ್ತಕ್ಕಂತಹ ಒಂದು ಸಣ್ಣದಾದಂತಹ ಜಾಗ. ಅಲ್ಲಿ ದುರ್ಗಪ್ಪ ಇರ್ತಾನೆ ಹೆಂಡ್ರು ಮಕ್ಕಳು ಜೊತೆಗೆ ಮುಂದೆ ದುರ್ಗಪ್ಪ ಇದ್ದಾರೆ ಜೋಪಡಿ. ಮಕ್ಕಳು ದುಡಿತಾರ, ಮಕ್ಕಳು ಕೆಲಸ ಮಾಡಿ ದುಡಿತಾರ. ಆತ ಭಜನೆ ಮಾಡ್ತಾನ. ಭಜನೆ ಕೇಳಿದ್ರಲ್ಲ ಮಕ್ಕಳೇ, ಬೆಳಗಾಲ ಮಾಡ್ತಾರೆ ಭಜನೆಗಳು. ಈಗ ಯಾರಾದ್ರೂ ಸತ್ತಂತ ಸಂದರ್ಭದಲ್ಲಿ ಅಥವಾ ದೇವರ ಕಾರ್ಯಗಳಲ್ಲಿ ಅಥವಾ ಇನ್ಯಾವುದೇ ಸಮಾರಂಭಗಳಲ್ಲಿ ಭಜನೆ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಹಾಗೆ ಭಜನೆ ಮಾಡ್ತಾನ, ತತ್ವಪದ ಹಾಡ್ತಾನ.
ತತ್ವ ಪದಗಳು ಗೊತ್ತಿದೆಯಲ್ಲ ಮಕ್ಕಳೇ, ಒಂದೊಂದು ವಿಚಾರಗಳನ್ನ ಕುರಿತು ತತ್ವಗಳನ್ನ ವಿವರಿಸ್ತಕ್ಕಂಥದ್ದು. ನಿಮ್ಗೆ ಅದು ಶಿಶುನಾಳ ಶರೀಫ ಅಂದ ತಕ್ಷಣ ಗೊತ್ತಾಗುತ್ತೆ ತತ್ವ ಪದಗಳು. ಆ ರೀತಿ ಆ ತತ್ವ ಪದಗಳನ್ನ ಹಾಡ್ತಾನ ರಾತ್ರಿ ತುಂಬ ಏಕದಾರಿ ಹಿಡಿದು, ಏಕದಾರಿ ನೋಡಿದ್ರಲ್ವಾ, ತಂಬೂರಿ ತರ ಹಿಡಿದು ಅದನ್ನ ಹಿಡ್ಕೊಂಡು ಹಾಡ್ತಾ ಕುಂತಿರ್ತಾನ. ಆ ಕೆಲಸನೇ ಹಾಡ್ತಕ್ಕಂಥದ್ದು. ನಾವಿಲ್ಲಿ ಇರೋದು ಯಾರಿಗೂ ಸುಳಿವು ಹತ್ತಂಗಿಲ್ಲ. ನಾವಿಲ್ಲಿರ್ತಕ್ಕಂಥ ವಿಚಾರ ಅವರಿಗೂ ಗೊತ್ತಾಗಲ್ಲ. ಬಹಳ ಸಾರಿ ದುರ್ಗಪ್ಪ ತಂದ್ಕೊಟ್ಟದ್ದೇ ನಮ್ಮ ಊಟ. ಬಹಳ ಸಾರಿ ಅಂದ್ರೆ ಬಹಳ ಸರಿ, ಎಷ್ಟೋ ಬಾರಿ ದುರ್ಗಪ್ಪ ಏನು ತಂದು ಕೊಡ್ತಾನೋ ಅದೇ ನಮ್ಮ ಊಟ. ಇಲ್ಲ ಅಂದ್ರೆ ಊಟನೂ ಇಲ್ಲ, ಏನೂ ಇಲ್ಲ, ಹಸ್ಕೊಂಡೇ ಇರ್ತೀವಿ. ದುರ್ಗಪ್ಪನ ಊಟವೇ ನಮಗೆ ಹೊಟ್ಟೆ ತುಂಬಿಸ್ತಿರ್ತಕ್ಕಂಥದ್ದು. ನಾವು ಬಿಟ್ರೆ ನಿಮ್ಗೂ ದುರ್ಗಪ್ಪ ಅಂದ್ರೆ ಏನಂತ ನೋಡಿ ಅಂತ. ನಾವು ಸಿಕ್ಬಿಟ್ರೆ, ನಾವೇನಾದ್ರೂ ರಾಜಕಾರಣಿಗೆ ಸಿಕ್ಕಾಕೊಂಡ್ರೆ ನಿನಗೇನ್ ಸಿಕ್ಕುತ್ತೆ? ದುರ್ಗತಿ ಸಿಕ್ಕುತ್ತೆ. ಯಾರಿಗೆ? ದುರ್ಗಪ್ಪನಿಗೆ. ದುರ್ಗತಿ ಅಂದ್ರೆ ಕೆಟ್ಟ ಒಂದು ಕೈಗೆ, ಕೆಟ್ಟ ಒಂದು ಹಿಂಸೆ. ಹೀಗಾಗಿ ಬೆಟ್ಟೂರು ಗೌಡರು ಸಹವಾಸ ಮಾಡಿದಾಗ ಶಂಕರಣ್ಣನಿಗೆ ಬಿತ್ತೋ ಆ ಥರ ದುರ್ಗತಿ ಆಗುತ್ತೆ ಅಂತ ಹೇಳಿದ್ರೆ, ಆಗ್ಲಿ ದುರ್ಗತಿ ಬಂದ್ರು ಬರ್ಲಿ ಅಂತ ಆಗ್ಲಿ ಅಂದ್ರೆ, ನಿಮ್ಮನ್ನು ಪ್ರಾಣದ ಹಲ್ಲು ತೊರೆದ ಉದ್ದೇಶಕ್ಕಾಗಿ ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಏನು ಮಾಡಿಲ್ಲ. ನೀವೆಲ್ಲರೂ ಕೂಡ ನೋಡಿ, ತಿಪ್ಪಣ್ಣ, ಶಂಕರಣ್ಣ, ಭೀಮರೆಡ್ಡಿ, ಬೆಟ್ಟೂರು ಗೌಡರು, ಇವರೆಲ್ಲರೂ ಕೂಡ ಜೀವದ ಹಂಗನ್ನ ತೊರೆದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರ್ತಕ್ಕಂತಹ ನಾಯಕರು ಮಕ್ಕಳೇ. ಅದಕ್ಕೆ ಈ ದುರ್ಗಪ್ಪ ಹೇಳ್ತಾ ಇದ್ದಾರೆ ಮಕ್ಕಳೇ, ನಿಮ್ಮ ಹಂಗ ಪ್ರಾಣದ ಹಂಗು, ಪ್ರಾಣದ ಋಣ, ಪ್ರಾಣದ ಮೇಲೆ ಎಲ್ಲರಿಗೂ ಆಸೆ, ಆದ್ರೆ ಅದನ್ನ ಬಿಟ್ಟು ಹಂಗನ್ನ ತೊರೆದು ದೇಶಕ್ಕಾಗಿ ನಾನಾಗ್ಲಿ ನಮ್ಮ ಮಕ್ಕಳಾಗ್ಲಿ ಏನು ಮಾಡ್ತಾ ಇಲ್ಲ. ನೀವೆಲ್ಲ ಪ್ರಾಣದ ಹಂಗನ್ನ ತೊರೆದು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಈಗ ಎಷ್ಟಾದ್ರೂ ನಮ್ಮಿಂದ ಆಗ್ತದಲ್ಲ, ಆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದರಿಂದ ನಾನು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಹಾಗೆ ನನ್ನ ಒಂದು ಸ್ವಲ್ಪ ಭಾಗ ನಾನು ಸೇರ್ಕೊಳ್ತದಲ್ಲ ಅಂತ ಹೇಳ್ತಾರೆ. ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇ ನೋಡಿ. ಅವತ್ತಿನ ದಿವಸಗಳಲ್ಲಿ ಬದುಕಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಎಲ್ಲರ ಕೂಡ ಕೆಚ್ಚರಿಯನ್ನು ಇಟ್ಕೊಂಡು ಮುಂದೆ ಬರ್ತಿದ್ರು ಮಕ್ಕಳೇ. ನೋಡಿ ಎಂಥ ಮಾತುಗಳನ್ನು ಆಡ್ತಿದ್ರು. ಇವತ್ತು ನಾವು ಹತಾಶೆಗೊಳಗಾಗ್ತಾ ಇದ್ವಿ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ವಿ. ನಮ್ಮಲ್ಲಿ ಧೈರ್ಯ, ಸಾಹಸ ಗುಣಗಳು ಕಡಿಮೆ ಆಗ್ತಾ ಇದೆ. ಬರೀ ಮೋಸ, ವಂಚನೆ, ದಗ, ದರೋಡೆ ಇವುಗಳು ಜಾಸ್ತಿ ಆಗ್ತಾ ಇದೆ. ಅವತ್ತು ಎಲ್ಲರೂ ಕೂಡ ಒಂದೇ ಪರಿಸ್ಥಿತಿಯನ್ನು ಉಳ್ಳವರಾಗಿದ್ರು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರೆ ಮಕ್ಕಳೇ. ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇ. ಯಾಕೆಂದ್ರೆ ಸ್ವತಂತ್ರನೇ ಇಲ್ಲ ಬದುಕೋದಕ್ಕೆ. ಅಂತಹ ದೇಶದೊಳಗಡೆ, ಅಂತಹ ರಾಜ್ಯದೊಳಗಡೆ ಬದುಕೋದಕ್ಕಿಂತ ಸಾಯೋದೇನೆ. ಆದರೂ ಈ ಹೋರಾಟದಾಗ ನಿಜಾಮ ಮಾತ್ರ ಹೇಳ ಹೆಸರಿಲ್ಲದಂಗಾಗದು ಕರೆ. ಈ ಹೋರಾಟದಲ್ಲಿ ನಿಜಾಮರು ರಾಜಾಕಾರ ಶಿಬಿರ, ಈ ನಿಜಾಮರು ಹೇಳ ಹೆಸರಿಲ್ಲದೆ, ಅವರ ಹೆಸರೇ ಇಲ್ಲದೆ ಅಂದ್ರೆ ನಿರ್ನಾಮವಾಗ್ತಕ್ಕಂಥದ್ದು ಕರೆ. ಕರೆ ಅಂದ್ರೆ ಮಕ್ಕಳೇ ನಿಜ, ಸತ್ಯ. ಗೆಲುವು ನಮಗೆ. ಬದುಕಿದ್ರೆ ಸ್ವತಂತ್ರ ನೋಡೋಣ. ಏನಾದ್ರು ನಾವು ಬದುಕೊಂಡ್ವಾ, ಹೋರಾಟ ಮಾಡಿ ಗೆದ್ವಾ, ನಾವೇನನ್ನ ನೋಡೋಣ, ಸ್ವಾತಂತ್ರ್ಯ ನೋಡೋಣ. ಹೆಂಗಿರ್ತದ ಅಂತ ಸ್ವತಂತ್ರ ಅನ್ನೋದೇ ಗೊತ್ತಿಲ್ಲ ಮಕ್ಕಳಿಗೆ. ಯಾವ ಕೆಲಸ ಮಾಡೋದಕ್ಕೂ ಕಷ್ಟ. ಬ್ರಿಟಿಷ್ನವರು ಬಹಳ ಹಿಂಸೆ ಕೊಟ್ಟರು, ಜೀತದಾಳ ಹಾಗೆ ನುಡಿಸ್ಕೊಂಡು. ಈಗ ಈ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸ್ವತಂತ್ರವನ್ನ ಕೊಡ್ತಾ ಇಲ್ಲ. ಇದು ಭಾರತದೊಳಗೆ ಸೇರಬಾರದು ಅಂತಕ್ಕಂಥದ್ದು ಆ ಮುಸ್ಲಿಂ ನಿಜಾಮರ ಒಂದು ಹಠ. ಹಾಗಾಗಿ ಆ ಒಂದು ಹಂಗನ ಹೆಂಗಿರ್ತದ, ಸ್ವಾತಂತ್ರ್ಯ ಹೆಂಗಿರ್ತದ ಅಂತ ನೋಡೋಣ. ಏನಾದ್ರೂ ನಾವು ಸತ್ತೋದ್ರೆ
ದೇಶಕ್ಕಾಗಿ ಸತ್ರ ಅಂತಾರ, ದೇಶಕ್ಕೋಸ್ಕರ ಸತ್ರು ಅಂತಾರ. ಅಂತ ಸಾವು ಯಾರಿಗಿಲ್ಲ. ಅದು ಪುಣ್ಯದ ಕೆಲಸ, ಅದು ಪುಣ್ಯದ ಕೆಲಸ. ಮುಂದಿನವರಾದ್ರೂ ಸ್ವತಂತ್ರ ನೋಡ್ತಾರಲ್ಲ, ಪುಣ್ಯದ ಕೆಲಸ ಸ್ವತಂತ್ರ ಪಡಿತಕ್ಕಂಥದ್ದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಸ್ವತಂತ್ರಕ್ಕೋಸ್ಕರ ಹೋರಾಡ್ತಕ್ಕಂಥದ್ದು. ಆ ಪುಣ್ಯದ ಕೆಲಸವನ್ನ ಮಾಡಿದ್ವಿ ನಾವು ಸತ್ರೆ ನಮ್ಮ ಮುಂದಿನವರಾದ್ರು, ನಮ್ಮ ಮುಂದಿನ ತಲೆಮಾರಾದ್ರು ಸ್ವತಂತ್ರ ನೋಡ್ತಾರ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನವ್ರಿಗೂ ಕೂಡ ಇದೇ ಗತಿ ಆಗಾಗ ಆತ ಇಂಥ ಮಾತು ನಮಗೆ ಹೇಳ್ತಿರ್ತಾನ. ಈ ತರ ಕೆಚ್ಚರಿಯ ಮಾತುಗಳು ಹೋರಾಟಕ್ಕೆ ಬೇಕಾಗ್ತಕ್ಕಂತಹ ಶಕ್ತಿಯನ್ನು ತುಂಬಿಸುವಂತಹ ಕೆಲಸವನ್ನ ದುರ್ಗಪ್ಪ ನಮಗೆ ಮಾಡ್ತಿರ್ತಾನ. ಅವನು ಕೇಳಿ ನಮ್ಮ ಕೈ ಕಾಲು ಉಕ್ಕಿನಂಗಾಗ್ತವ. ಧೈರ್ಯ ಹೇಳಿದಾಗ ಎಂತಹ ಹತಾಶೆಗೊಳಗಾಗಿರ್ತಕ್ಕಂಥ ಕುಗ್ಗಿರ್ತಕ್ಕಂತಹ ಮನುಷ್ಯನಿಗೆ ಶಕ್ತಿ ಬಂದಂಗಾಗ್ತದೆ ಮಕ್ಕಳೇ. ಆ ಶಕ್ತಿ ಬರುವಂತಹ ಕೆಲಸ ನಮ್ಮ ಮಾತುಗಳಲ್ಲಿದೆ. ನಾವು ಹತಾಶೆಗೆ ಒಳಗಾಗಿರ್ತಕ್ಕಂಥವನಿಗೆ ಹೆದರಿಸುವಂತಹ ಕೆಲಸ ಮಾಡಿದ್ರೆ ಅವನು ಕುಗ್ಗಿ ಹೋಗ್ತಾನೆ ಮಕ್ಕಳೇ. ಆದರೆ ಅವನಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ರೆ ಅವನ ಶಕ್ತಿ ಹಿಮ್ಮಡಿ ಆಗ್ತದೆ. ಅಂತಹ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ? ದುರ್ಗಪ್ಪ ಮಾಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ. ಒಂದೇ ಉಸಿರಿಗೆ ಶಂಕರನ ಈ ರೀತಿಯ ಮಾತುಗಳನ್ನ ಯಾರಿಗೆ ಹೇಳ್ತಾ ಇದ್ದಾನೆ? ತಿಪ್ಪಣ್ಣನಿಗೆ ಹೇಳ್ತಾ ಇದ್ದಾನೆ. ಎಷ್ಟು ಸುಂದರವಾದ ಒಂದು ಕಥೆಯನ್ನ ಶಾಂತರಸವರು ಬರೆದಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಮಕ್ಕಳೇ. ಈ ಪಾಠದ ವಿಚಾರವಾಗಿ ನಿಮಗೆ ಅಭ್ಯಾಸದ ಪ್ರಶ್ನೆಗಳಿದೆ. ಆ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೇವೆ.